ಇಲ್ಲೇ ಚೇರಪ್ಪು ಎಲ್ಲರೂ ಇಲ್ಲೇ ಎಲ್ಲ ಜನ ಇದ್ದಾರೆ. ಇಲ್ಲೇ ಮೈಕ್ ಸರ್ ಕಣಗಣಪ್ಪ ಸರ್ ಇಂದ ಬನ್ನಿ ಗುರು, ಇಂದ ಬನ್ನಿ. ಕೈಗಳು ಫಾಲೋ ಮಾಡಿ ಫೋಟೋ ಬೇಡ. ಓಕೆ ಸರ್. ಕಡಬೂರಿಂದ ಮುಂದೆ ಸೆಟ್ಟಾಳಿಂದ ಮುಂದೆ ಮಾಡ್ತಿದ್ದಾರೆ. ಯಾರು ಮಾಡ್ತಿದ್ದಾರೆ ನೀವೆಲ್ಲ ತಿಳ್ಕೊಂಡಿದ್ದಾರೆ. ಇವತ್ತು ಸ್ವಲ್ಪ ಒಂದು ಅರ್ಧ ಗಂಟೆ ಆಫ್ ಮಾಡ್ಬಿಟ್ಟು ಬೇರೆದೆಲ್ಲ ಚೆಕ್ ಮಾಡಿ ಬೇರೆಯವ್ರದ್ದೆಲ್ಲ ಅಭಿಪ್ರಾಯ ತಗೊಳ್ಳಿ. ಇವತ್ತು ನಾವು ಕಾಂಗ್ರೆಸ್ ಪಕ್ಷ ನೀವು ಯಾಕೆ ಓಟ್ ಹಾಕ್ತಿದ್ಯಾ ಒಂದು ಕಾರಣ ಹೇಳೋದು ನೋಡೋಣ. ನೀವು ಅವ್ರನ್ನು ಓಟ್ನು ನೀವು ಪರಿವರ್ತನೆ ಮಾಡಬೇಕಲ್ಲಿ. ಹಿಂದೆ 10 ತಿಂಗಳಾಗಿರೋಂಥ ಏನು ಒಂದು ತಪ್ಪು ಮಾಡಿದ್ರೆ ಮತ್ತೆ ಇದು ಆಗಬಾರ್ದಿಲ್ಲ. ನಮಗೂ ನಾಳೆ ಬರ್ಬೇಕಾದ್ರೆ ನಮಗೆ ಕ್ಯಾಂಡಿಡೇಟ್ ಗೆಲ್ಲಿಸ್ಕೊಂಡು ಕರ್ಕೊಂಡ್ಬಂದ್ರೆ ನಮಗೆ ಗೌರವ ಆಗುತ್ತೆ. ಸೊ ಹಾಗಾಗಿ ಆ ನಿಟ್ಟಲ್ಲಿ ತಾವೆಲ್ಲ ಸಹಕಾರ ಮಾಡಿ ಈ ಕಡೆ ಬಂದಿರೋರು ಒಬ್ಬೊಬ್ಬರಿಗೆ 100 ಓಟ್ಗಿಂತ ಸಾಕಷ್ಟು ಶಕ್ತಿ ಇದೆ, ನನಗೆ ಗೊತ್ತಿದೆ. ಪ್ರಮುಖರನ್ನ ಕರೆಸಿದ್ದೀವಿ, ಆಮೇಲೆ ನಮ್ಮ ಶಕ್ತಿ ಕೇಂದ್ರದಿಂದ ಎಲ್ಲರೂ ಕೂಡ ಕರೆಸಿದ್ದೀವಿ ನಾವು. ನನಗೆ ನಿಮಗೆ ವಿಶ್ವಾಸ ಇದೆ, ಯಾವುದೇ ಕಾರಣಕ್ಕೂ ಈ ಬಾರಿ 46,000 ಓಟ್ ಏನು ಹಿನ್ನಡೆ ಆಗಿದೆ ಅದನ್ನು ದಾಟ್ತೀವಿ ಅಂತಕ್ಕಂಥ ವಿಶ್ವಾಸ ಕೂಡ ನನಗಿದೆ. ಆಮೇಲೆ ನಮ್ಮ ನಾಯಕರಾದಂಥ ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ಕೂಡ ಏನೇ ಊಹಾಪೋಹ ಅದು ಇದ್ರು ಕೂಡ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಹರ್ಷವರ್ಧನ್ ಎಲ್ಲಿದ್ದಾನೆ ಅದು ಇಂಪಾರ್ಟೆಂಟ್ ಇದೆ. ಹರ್ಷವರ್ಧನ್ ಬಿಜೆಪಿ ಪಕ್ಷದಲ್ಲಿದ್ದಾನೆ, ಮುಂದೆ ಬಿಜೆಪಿ ಪಕ್ಷನೂ ನಡೆಸ್ತಾನೆ ಈ ಕಡೆ ನಂಜನಗೂಡಲ್ಲಿ. ನಮ್ಗೆ ಈ ಚುನಾವಣೆಯಲ್ಲಿ ನೀವೆಲ್ಲ ಕೈ ಹಿಡಿದ್ರೆ ಮುಂದೆ TP-ZP ಚುನಾವಣೆಗಳು ಬರ್ತವೆ. ಇಲ್ಲೆಲ್ಲ ಕೂತ್ಕೊಂಡಿರೋಲ್ಲ ಯಾರೋ ಒಬ್ರು TP-ಗೂ ನಿಂತ್ಕೊಬೋದು, ZP-ಗೂ ನಿಂತ್ಕೊಬೋದು, ಎಲ್ಲ ಇರ್ತಾರೆ, ಇಲ್ಲೇ ಇರ್ತಾರೆ. ಇಲ್ಲಿ ಈಗ ಅವ್ರಿಗೂ ಒಂಥರ ಕೈ ಬಲಪಡಿಸಂಗೆ ಅಲ್ವಾ. ಎಷ್ಟು ದಿನ ಅಂತ ನಾವು ದುಡ್ಡು ಮೇಲೆ ನಾವು ಚುನಾವಣೆ ಮಾಡೋಕ್ಕಾಗತ್ತಾ? ಇವತ್ತೆಲ್ಲ ಈ ನಮ್ಮ ಕಾಂಗ್ರೆಸ್ ಪಕ್ಷದೆಲ್ಲ ನಮ್ಮ ದುಡ್ಡನ್ನೆಲ್ಲ ದುರ್ಬಳಕೆ ಮಾಡ್ಕೊಂಡ್ಬಿಟ್ಟು ಈ ಚುನಾವಣೆಗೂ ಆಗ್ತಾ ಇದ್ದಾರೆ, ಮತ್ತೊಂದಿಗೂ ಆಗ್ತಾರೆ, ಎಲ್ಲ ಮಾಡ್ತಾರೆ. ಅಲ್ಲಿ ಅದು ಏನು ಪ್ರಯೋಜನ? ಎಷ್ಟು ದಿನಕ್ಕಂತ ಬರುತ್ತೆ? ನೀವು ಎಷ್ಟೇ ದುಡ್ಡು ಕೊಟ್ಟರು ದೇವರು ಆಶೀರ್ವಾದ ಮಾಡಿ ಮಳೆ ಅಂತೂ ಸುರಿಸ್ತಾ ಇಲ್ಲ ನಿಮಗೆ.